ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಹೊರಟಿರೋದು ರಾಯಚೂರು ವರ್ಕ್ಗೆ ಏನಕ್ಕಪ್ಪ ಹೊರಡ್ತಿದ್ದೀವಿ ಅಂತ ಅದಕ್ಕೆ ಅವರು ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾಡಿ ಪರಿಚಯ ಆಗಿ ನಾವು ರಾಯಚೂರಲ್ಲಿ ವರ್ಕ್ ಮಾಡಿಸ್ಬೇಕು, ಹಂಗಾಗಿ ಬಂದು ಮಾಡಿಕೊಡಿ ಅಂತ ಕೇಳಿದ್ರು. ಸರಿ ಸರ್ ಆಯಿತು ಮಾಡಿಕೊಡ್ತೀವಿ ಅಂತ ಕೆಲಸ ಒಪ್ಕೊಂಡ್ವಿ. ಇದು ರಾಯಚೂರು ಕಡಿಮೆ ಏನು ಕಿಲೋಮೀಟ್ರ್ ಇಲ್ಲ, ಟೋಟಲ್ಲು 605 ಕಿಲೋಮೀಟ್ರ್ ಇದೆ ಮಂಡ್ಯದಿಂದ ಇಲ್ಲಿಗೆ. ನಾವು ಮೆಟ್ರಿಯಲ್ ಹಾಕ್ಸ್ಕೊಂಡಿದ್ದು ಎಲ್ಲಪ್ಪ ಅಂತಂದರೆ ಚನ್ನಪಟ್ಟಣದಲ್ಲಿ. ಫಸ್ಟು ಲೋಡ್ ಆಗಿದ್ದೆ ಇಂಚು. ನಾವು ಹೋಗಿನ ಮುಂಚೆನೇ ಒಂದಿನ ಮುಂಚಿತವಾಗಿ ಹೋಗಿ ಎಲ್ಲ ಮೆಟ್ರಿಯಲ್ ಮಾತಾಡ್ಕೊಂಡಿದ್ವಿ ಬಂದಿದ್ವಿ. ಆಮೇಲೆ ಒಂದು ಕ್ಯಾಂಟ್ರಿಗೆ ಮೆಟ್ರಿಯಲ್ ಲೋಡ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಏನಪ್ಪ ಫಸ್ಟ್ ಲೋಡ್ ಮಾಡಿಸಿದ್ದು ಅಂದರೆ ಅಂಚೆಲ್ಲ ಲೋಡ್ ಮಾಡಿ ನಿಲ್ಲಿಸಿದ್ರು. ಆಮೇಲೆ ನಾವು ಹೋದ ತಕ್ಷಣ ಕಬ್ಬಣ ಹಾಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇದು ಟೋಟಲ್ಲು 1.5 ಟನ್ ಕಬ್ಬಣ ಬಂದಿದೆ. ಇದು ಕಬ್ಬಣ ಟೋಟಲ್ 1.5 ಟನ್ ಕಬ್ಬಣ ಇರೋದ್ರಿಂದ ಎಲ್ಲನೂ ಕಬ್ಬಣನ ಜೋಡಿಸ್ಕೊಂಡು ಫಸ್ಟ್ ಕೆಳಗಡೆ ಹಂಚು ಹಾಕ್ಕೊಂಡು ಅದ್ರ ಮೇಲ್ಗಡೆ ನೀಟಾಗಿ ಹುಲ್ಲು ಮತ್ತು ದಿಂಬುಗಳೆಲ್ಲನೂ ಹಾಕ್ಕೊಂಡು ಸಿಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಹಾಕೊಂಡಾದ್ಮೇಲೆ ಲೋಡ್ ಮಾಡ್ಕೊತಾದ್ರು ನಮ್ಮ ಹುಡುಗರು. ಎಲ್ಲನೂ ಲೋಡೆಲ್ಲ ಆದಮೇಲೆ ಎಲ್ಲರಿಗೂ ಬಾಯ್ ಹೇಳಿ ಮಂಡ್ಯದಿಂದ ಚನ್ನಪಟ್ಟಣದಿಂದ ಡೈರೆಕ್ಟು ಹೊರಟಿದ್ದು ರಾಯಚೂರಿಗೆ ಹೊರಟಿದ್ದೇನಪ್ಪ ಅಂತಂದರೆ ಇಲ್ಲಿಗೆ ಕೆಲಸ ಇನ್ಮೇಲೆ ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು. ಇದು ನಾವು ಹೊರಟಿದ್ದ ರೂಟು ಕುಣಗಲ್ ರೂಟು, ಬಳ್ಳಾರಿ ಹೈವೇಯಿಂದ ಎತ್ಕೊಂಡು ಹಂಗೆ ಹೋಗ್ಬೇಕಾದ್ರೆ ಫುಲ್ ಗಾಡಿ ಟ್ಯಾಂಕು ಪೆಟ್ರೋಲ್ ಹಾಕ್ಸ್ಕೊಂಡು ಕ್ಯಾಂಟ್ರಿಗೆ. ಆಮೇಲೆ ಹೋಯ್ತಾನೆ ಸಂಜೆ ನೈಟ್ ಆಯ್ತಾ ಬಂತು. ನಾವು ನೈಟೆಲ್ಲೂ ನಿಲ್ಲಿಸ್ಲಿಲ್ಲ, ಹಂಗಾಗಿ ನಾವು ಟೆಂಪೋ ಮೇಲೆ ಮಲ್ಕೊಂಡು ನನ್ನ ಜರ್ನಿನ ಇವತ್ತು ಸ್ಟಾರ್ಟ್ ಮಾಡಿದ್ವಿ. ನಾಳೆ ಬೆಳಿಗ್ಗೆ ಸಿಗ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ನಾಳೆ ನಿಮಗೆ ಕೆಲಸ ಮಾಡುವಾಗ ಸಿಗ್ತೀನಿ. ಓಕೆ, ಗುಡ್ ನೈಟ್, ಸಿಗೋಣ. ಬಾಯ್ 2025. ನೆಕ್ಸ್ಟ್ 2026ಗೆ ರಾಯಚೂರು ಇರ್ತೀವಿ. ಬಾಯ್.